ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಸೋನಿಯಾಸ್ ಡಾಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಗುರುವಾರದ ವ್ಲಾಗು. ಬೆಳಗ್ಗೆನೇ ನಮ್ಮ ಮನೆಗೆ ಇಬ್ಬರು ಗೆಸ್ಟ್ಗಳು ಬಂದುಬಿಟ್ಟಿದ್ರು. ಸೊ ಹಾರಿಬಲ್ ಗೆಸ್ಟ್ಗಳು ಇವರು. ಸೊ ಏನೂ ಇಲ್ಲ, ಡೋರ್ ತೆಗ್ದಿವಿ. ಆ್ಯಕ್ಚುಲಿ 4 years ಬ್ಯಾಕ್ ಒಂದು ಸತಿ ಬಂದಿತ್ತು, ಅದಾದಮೇಲೆ ಮತ್ತೆ ಬಂದಿರಲಿಲ್ಲ. ಸೊ ಹಾಗಾಗಿ ಯೂಶ್ವಲಾಗಿ ನಾವು ಡೋರ್ ಓಪನ್ ಮಾಡ್ತಾಯಿದ್ವಿ. ಬಟ್ ಹಾಗೆ ಅವತ್ತು ಕೂಡ ಓಪನ್ ಮಾಡಿದ್ವಿ. ಬಟ್ ಏನು ಅಂದರೆ ಸಡನ್ನಾಗಿ ಇಬ್ಬರು ಒಳಗಡೆ ಬಂದಿದ್ದರು. ನಮ್ಮ ಅಜ್ಜಿ ಆಲ್ರೆಡಿ ತಿಂಡಿ ರೆಡಿ ಮಾಡ್ತಾಯಿದ್ರು. ಅವರಂತೂ ಫುಲ್ಲು ಹೆದ್ರುಕೊಂಡ್ಬಿಟ್ಟಿದ್ರು. ಸೊ ನಾನು ಒಳಗಡೆ ರೂಮಿಗೆ ಕರೆದೆ. ಇದೆರಡು ಕೋತಿಗಳು ಏನು ಮಾಡಿದ್ದಾರೆ, ಫ್ರೂಟ್ಸ್ ಇತ್ತು ಎತ್ಕೊಂಡಿದ್ದಾರೆ, ಕೆಳಗಡೆ ದಿನಸಿ ಐಟಮ್ ಇತ್ತು. ಸೊ ಅದರಲ್ಲಿ 1 kg ಪಾಕೆಟ್ ಶಾವಿಗೆ ಎಷ್ಟು ಚೆನ್ನಾಗಿತ್ತು ಶಾವಿಗೆ ಅಂದರೆ, ತಗೊಂಡೋಗಿ ತಿನ್ನಲೂ ಇಲ್ಲ, ಎಲ್ಲ ಅರ್ಧಂಬರ್ಧ ವೇಸ್ಟ್ ಮಾಡಿಬಿಟ್ರು. ಅಷ್ಟೊಂದೆಲ್ಲ ತಿನ್ನೋಕ್ಕಾಗಲ್ಲ ಪಾಪ. ಇನ್ನೇನು ಮಾಡೋಣ, ಅಷ್ಟನ್ನು ತೆಗೆದು ನಾನು ಡಸ್ಟ್ಬಿನಿಗೆ ಹಾಕಿದೆ. ಆಮೇಲೆ ನಮ್ಮ ರೂಮ್ ಕೆಳಗಡೆ ಸಜ್ಜೆ ಇತ್ತಲ್ಲ, ಅದ್ರ ಮೇಲ್ಗಡೆ ಹೋಗಿ ಮಲ್ಕೊಂಡಿದ್ರು. ಆಮೇಲೆ ಯಾವಾಗ ಹೋದರೂ ಗೊತ್ತಿಲ್ಲ. ಸೊ ಅವತ್ತು ಈವ್ನಿಂಗು, ಸೊ ನಾನೇನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ನಲ್ಲ ಗಣಪತಿ ನೋಡೋಕ್ಕೆ ಹೋಗಿದ್ವಿ ಅಂತ, ಆ ಗಣಪತಿ ವಿಸರ್ಜನೆ ಇತ್ತು. ಸೊ ಹಂಗೆ ಅಲ್ಲಿ ಹೋಗಿ ನೋಡ್ತಾ ಇದ್ವಿ. ಸೊ DJ ಎಲ್ಲ ಹಾಕಿದ್ರು, ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಹುಡುಗರೆಲ್ಲ. ಸೊ ಇದು ಬಂದುಬಿಟ್ಟು ಹನುಮಂತಪುರಕ್ಕೆ ದೊಡ್ಡ ಗಣಪತಿ. ಇದು ತುಮಕೂರು ಹನುಮಂತಪುರಕ್ಕೆ ದೊಡ್ಡ ಗಣಪತಿ ಇದು. ಸೊ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ಹೋಗ್ಬಿಟ್ಟು ಒಂದು ಸತಿ ನಮಸ್ಕಾರ ಮಾಡ್ಕೊಂಡು ಬಂದೆ. ಇದೇ ಗಣಪತಿ, ಸೇಮ್ ಗಣಪತಿ. ಸೊ ತುಂಬ ಕ್ಯೂಟಾಗಿತ್ತಲ್ಲ, ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೆ. ಈ ಗಣಪತಿ ವಿಸರ್ಜನೆ ಮಾಡಿದರು 5 days. ಅಲ್ಲಿಂದ ಕ್ರ್ಯಾಕರ್ಸ್ ಎಲ್ಲ ಅಂದರೆ ಕ್ರ್ಯಾಕರ್ಸ್ ಹೊಡಿತಾಯಿದ್ರು, ಪಟಾಕಿ ಎಲ್ಲ ಹೊಡಿತಾಯಿದ್ರು, ಶಾರ್ಟ್ಸ್ ಎಲ್ಲ ಹೊಡಿತಾಯಿದ್ರು. ಚೆನ್ನಾಗಿತ್ತು. ಹಾಗಾಗಿ ಅದು ಕೂಡ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಸೊ ಈ ವಿಡಿಯೋದಲ್ಲಿ ಬಂದು ಒಂದು 2 days ಒಟ್ಟಿಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಕ್ಯಾಪ್ಚರ್ ಮಾಡಿರೋದ್ರಿಂದ ಸ್ವಲ್ಪನೇ ಅಂದರೆ ಕ್ಯಾಪ್ಚರ್ ಆಗಿತ್ತು. ಸೊ ಹಾಗಾಗಿ ಒಂದೇ ವಿಡಿಯೋ ಮಾಡಿ ಹಾಕಿದ್ದೀನಿ 2 ದಿವಸದ್ದು. ಸೊ ಅವತ್ತೆಲ್ಲ ನಾವು ಗಣಪತಿ ಹಬ್ಬ ಬಂದುಬಿಟ್ರೆ ನಮಗೆ ಮನೇಲಿ ಅಡುಗೆ ಮಾಡೋದೇ ತಪ್ಪಿಬಿಡುತ್ತೆ. 1 time ತಿಂಡಿ ಮಾಡ್ಕೊಂಬಿಟ್ರೆ ಸಾಕು. ಮಧ್ಯಾಹ್ನ ಒಂದು ಸ್ವಲ್ಪ ಅದೇ ಮಾಡ್ಕೊಂಬಿಟ್ರೆ ಸಂಜೆ ಎಲ್ಲಿಲ್ಲ ಅಂದರೂ ಎಲ್ಲಾದರೂ ಒಂದು ಕಡೆ ಊಟ ಹಾಕ್ತಾ ಇರ್ತಾರೆ. ಸೊ ನಮಗೆ ಗಣಪತಿ ಸೀಸನ್ ಬಂದರೆ ವರ್ರಿನೇ ಇಲ್ಲ ಅಡುಗೆ ಮಾಡೋಕ್ಕೆ. ಸೊ ಈವ್ನಿಂಗ್ ರೆಡಿ ಆಗೋಣ, ಸ್ನಾನ ಮಾಡೋಣ, ಪೂಜೆ ಮಾಡೋಣ, ಹೊರಗಡೆ ಹೋಗ್ತಾ ಇರೋಣ. ಇದು ಬಂದು ಸ್ಯಾಟರ್ಡೆ ವ್ಲಾಗು. ಕುವೆಂಪು ನಗರದಲ್ಲಿ ಗಣಪತಿ ಇಟ್ಟಿದ್ರು. ಅವರು 35 years ಇಟ್ಕೊಂಡು ಬರ್ತಾ ಇದ್ದಾರೆ ಗಣಪತಿನ. ಪ್ರತಿ ವರ್ಷ ಇಡ್ತಾರೆ. ಸೊ ತುಂಬ ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ. ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿರ್ತಾರೆ. ಆರ್ಕೆಸ್ಟ್ರಾ ಎಲ್ಲ ಅರೇಂಜ್ಮೆಂಟ್ಸು ಇರುತ್ತೆ. ಕುವೆಂಪು ನಗರದಲ್ಲಿ ಪಾರ್ಕ್ ಇದೆಲ್ಲ ಫುಲ್ಲು ಲೈಟಿಂಗ್ಸ್ ಹಾಕಿರ್ತಾರೆ. ನೋಡೋಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಈ ವರ್ಷವೂ ಮುದ್ದೆ, ಕಾಳು ಸಾರು, ಅನ್ನ, ಪಲಾವು ಎಲ್ಲ ಮಾಡಿದರು. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು. ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರತಿ ವರ್ಷವೂ ಅವ್ರ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಪ್ರತಿ ವರ್ಷ ಮಿಸ್ ಮಾಡಲ್ಲ. ಗೊತ್ತಾದರೆ ಗ್ಯಾರಂಟಿ ಹೋಗಿ ಕೂತ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀವಿ. ಅಲ್ಲಿ ಸ್ಟೇಜ್ ಮೇಲೆ ಮಕ್ಕಳುಗಳು ಡ್ಯಾನ್ಸ್ ಮಾಡ್ತಾರಲ್ಲ, ಇಲ್ಲಿ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ಲು. ಸ್ವಲ್ಪ ಅವಳು ಶೈ ನೇಚರು, ಎಲ್ಲರ ಮುಂದೆ ಸ್ವಲ್ಪ ಡ್ಯಾನ್ಸ್ ಮಾಡಲಿಕ್ಕೆ ಸ್ವಲ್ಪ ನಾಚ್ಕೊತಾಳೆ. ಹಂಗಾಗಿ ಸುಮ್ಮನೆ ಹಂಗೆ ಕೈ ಕಾಲೆಲ್ಲ ಆಡಿಸ್ಕೊಂಡು ಇದ್ಲು. ಸೊ ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು. ಚಿಕ್ಕ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ಇನ್ನು ಆ ಪರ್ಫಾರ್ಮೆನ್ಸ್ ನೋಡಿಕೊಂಡು ನಾವು ಗಣಪತಿ ದರ್ಶನಕ್ಕೆ ಹೋದ್ವಿ.
ಇಲ್ಲೂ ಕೂಡ ತುಂಬ ಚೆನ್ನಾಗಿ ಗಣಪತಿನ ಕೂರಿಸಿದ್ರು. ಸೊ ಅಲ್ಲೂ ಒಂದಷ್ಟು ಪಿಕ್ಸ್ಗಳನ್ನ ಕ್ಯಾಪ್ಚರ್ ಮಾಡಿಕೊಂಡು ಹಾಗೆ ಪಾರ್ಕ್ ಒಳಗಡೆ ಬಂದ್ವಿ. ಪಾರ್ಕ್ ಒಳಗಡೆನೂ ತುಂಬ ಚೆನ್ನಾಗಿ ಗಣಪತಿ ಕೂರಿಸಿದ್ರು. ಅಂದರೆ ಇದೆಲ್ಲ ಬಂದುಬಿಟ್ಟು ವಾದ್ಯ ಸಪ್ತಸ್ವರ ನುಡಿಸ್ತಾ ಇರುವಂತಹ ಗಣಪತಿಗಳು. ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ಅದ್ರ ಮುಂದೆ ಶಿವ ಪಾರ್ವತಿ ಇರಲೇಬೇಕಲ್ವ. ಸೊ ಇದು ವಾದ್ಯಗಳು ನುಡಿಸ್ತಾ ಇರುವಂತಹ ಗಣಪತಿಗಳು ತುಂಬ ಚೆನ್ನಾಗಿತ್ತು. ಬಟ್ ನಾನು ಹೋದಾಗ ಅವ್ರು ಏನು ಮಾಡಿಬಿಟ್ಟಿದ್ರು, ಅದು ವಾದ್ಯದ ಸೌಂಡ್ ಇತ್ತಲ್ಲ, ಸೊ ಅದು ಕಮ್ಮಿ ಮಾಡಿಬಿಟ್ಟಿದ್ರು. ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ ಎಫೆಕ್ಟು. ಆರ್ಕೆಸ್ಟ್ರಾದಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಅಂತ ಈ ವಾಯ್ಸ್ ಅಂದರೆ ಈ ಏನು ಸೌಂಡ್ ಇದೆ ಇದು ಕಮ್ಮಿ ಮಾಡಿಬಿಟ್ಟಿದ್ರು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಪ್ರತಿಯೊಂದು ಗಣಪತಿನೂ ಅದು ಆ್ಯಕ್ಷನ್ ಆಗಬೇಕಾದ್ರೆ ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅಲ್ಲಿಂದ ನನ್ನ ಮಗಳು ಸೀದಾ ಪಾರ್ಕಲ್ಲಿ ಇತ್ತಲ್ಲ ಆಟ ಆಡೋ ಅಂಥದ್ದು ಅವೆಲ್ಲ, ಸೊ ಅಲ್ಲಿ ಹೋಗಿ ಆಟ ಆಡ್ತಾಯಿದ್ಲು. ಒಂದಷ್ಟು ಹೊತ್ತು ಆಟ ಆಡ್ತಾಯಿದ್ಲು. ಹಾಗೆ ನನ್ನ ಚಿಕ್ಕ ಮಗಳಿಗೆ ನಿದ್ದೆನೂ ಬಂದಿತ್ತು. ಸೊ ಹಾಗಾಗಿ ನಾವು ಹೋಗೋಣ ಮನೆಗೆ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡು ಮನೆಗೆ ಹೊರಟ್ವಿ. ಸೊ ಇಲ್ಲಿ ತುಂಬ ಜನ ಮಕ್ಕಳಿದ್ರಲ್ಲ, ಅವಳಿಗೆ ಮನಸ್ಸೇ ಇಲ್ಲ, ಬಿಟ್ಟು ಬರಲಿಕ್ಕೆ ಮನಸ್ಸೇ ಇಲ್ಲ. ಬಟ್ ನಾವು ಹೋಗಲೇಬೇಕಾಗಿತ್ತು. ಸೊ ಹಾಗಾಗಿ ಅವಳನ್ನ ಹಿಡ್ಕೊಂಡು ನಾವು ಮನೆಗೆ ಹೊರಟ್ವಿ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.